ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕನ್ಯಾ ರಾಶಿಯವರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಗ್ರಹಗಳ ಗೋಚಾರದ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಕುಟುಂಬ ಸ್ಥಾನದಲ್ಲಿ ಮಂಗಳ ಗ್ರಹದ ಜೊತೆ ಸ್ಥಿತವಾಗಿದೆ. ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಗ್ರಹ, 6ನೇ ಭಾವದಲ್ಲಿ ರಾಹು ಗ್ರಹ, ಸಪ್ತಮ ಭಾವದಲ್ಲಿ ಶನಿ ಗ್ರಹ, ದಶಮ ಭಾವದಲ್ಲಿ ಗುರುಗ್ರಹ, ಲಾಭಸ್ಥಾನದಲ್ಲಿ ಕೇತು ಹಾಗೂ ಶುಕ್ರ ಗ್ರಹಗಳು ಸ್ಥಿತವಾಗಿದೆ. ನಿಮ್ಮ ರಾಶ್ಯಾಧಿಪತಿ 2ನೇ ಭಾವದಲ್ಲಿ ಸ್ಥಿತವಾಗಿದೆ. ಅಕ್ಟೋಬರ್ 24ರಿಂದ ನವೆಂಬರ್ 22ರವರೆಗೂ ಬುಧ ಗ್ರಹ ನಿಮ್ಮ ತೃತೀಯ ಭಾವದಲ್ಲಿದ್ದು ಮತ್ತೆ ವಕ್ರಿಯಾಗಿ 2ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಅಕ್ಟೋಬರ್ 24ರಿಂದ ನವೆಂಬರ್ 22ರವರೆಗೂ ಕನ್ಯಾ ರಾಶಿಯವರು ಅನಾವಶ್ಯಕವಾಗಿ ಚಿಂತೆ ಮಾಡುವುದು, ಓವರ್ ಥಿಂಕ್ ಮಾಡುವುದು, ಭಯ ಪಡುತ್ತೀರಾ, ಯಾವುದಾದರೂ ಒಂದು ವಿಚಾರಕ್ಕೆ ತಲೆ ಕೆಡಿಸಿಕೊಳ್ಳುವುದು, ಹಣದ ವಿಚಾರ ಅಥವಾ ನಿಮ್ಮ ಒಡ ಹುಟ್ಟಿದವರ ಬಗ್ಗೆ ಚಿಂತೆ, ಆತಂಕ ಕಾಡುತ್ತದೆ. ಈ ಟೈಮ್ ಪೀರಿಯಡಲ್ಲಿ ಸ್ಕಿನ್ ಅಲರ್ಜೀಸ್ ಆಗುವುದು, ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳಿವೆ. ಫುಡ್ ಪಾಯ್ಸನ್, ಫುಡ್ ಇನ್ಫೆಕ್ಷನ್, ವೈರಲ್ ಫೀವರ್ ಬರುವಂತಹ ಸಾಧ್ಯತೆಗಳಿರುವುದರಿಂದ ಅಕ್ಟೋಬರ್ 24ರಿಂದ ನವೆಂಬರ್ 22ರ ಒಳಗೆ ತುಂಬ ಕೇರ್ಫುಲ್ ಆಗಿ ಇರಬೇಕು. ಹೆಲ್ದಿ ಫುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡಿ. ನವೆಂಬರ್ 24ಕ್ಕೆ ಬುಧ ಗ್ರಹ ಮತ್ತೆ 2ನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತದೆ. ನೀವು ಕೌನ್ಸಿಲಿಂಗ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿದ್ದರೆ ಗುಡ್ ಟೈಮ್. ಶನಿ ಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿ ವಕ್ರಿಯಾಗಿ ಚಲನೆ ಮಾಡಲಿದೆ. ನವೆಂಬರ್ 28ರವರೆಗೂ ಶನಿ ಗ್ರಹ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಕನ್ಫ್ಯೂಷನ್ಸ್ಗಳನ್ನು ಕೊಡುತ್ತದೆ. ನಿಮ್ಮ ಜೀವನ ಸಂಗಾತಿ ಹಠ ಮಾಡುವುದು, ನಿಮ್ಮ ಜೀವನ ಸಂಗಾತಿ ಅವರ ಕೆಲಸ ಕಾರ್ಯದಲ್ಲಿ ಹೆಚ್ಚು ಬ್ಯುಸಿಯಾಗಿರ್ತಾರೆ. ನವೆಂಬರ್ 28ರ ನಂತರ ನಿಮ್ಮ ಡೈಲಿ ಇನ್ಕಮ್ ಹೆಚ್ಚಾಗಲಿದೆ. ಟ್ರಾವೆಲ್ಗಳನ್ನು ಮಾಡುತ್ತೀರಾ, ನಿಮ್ಮ ಡೈಲಿ ಇನ್ಕಮ್ ಆ್ಯಡ್ ಆನ್ ಆಗುತ್ತದೆ. ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಬಗ್ಗೆ ಪ್ಲಾನ್ ಮಾಡುತ್ತಿದ್ದರೆ ಈ 90 ದಿನಗಳ ಒಳಗೆ ಪ್ಲಾನ್ ಮಾಡಬಹುದು. ನವೆಂಬರ್ 28ರ ನಂತರ ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದರೆ ವಿವಾಹವಾಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ವೈವಾಹಿಕ ಜೀವನದಲ್ಲಿದ್ದಂತಹ ವೈಮನಸ್ಸುಗಳು ಕಡಿಮೆಯಾಗಿ ಸಂಬಂಧಗಳು ಸುಮಧುರವಾಗಿರುತ್ತದೆ. ವಕ್ರಿ ಶನಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೂ ಬೀಳುತ್ತಿರುವುದರಿಂದ ನೀವು ನಿಮ್ಮ ಹಠದ ಸ್ವಭಾವವನ್ನು ಬಿಡಬೇಕು. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು. ಮೊಂಡುತನವನ್ನು ಬಿಟ್ಟರೆ ಶನಿಗ್ರಹ ಗುಡ್ ರಿಸಲ್ಟ್ಗಳನ್ನು ಕೊಡುತ್ತದೆ. ಶುಕ್ರ ಗ್ರಹ ಅಕ್ಟೋಬರ್ 9ಕ್ಕೆ ನಿಮ್ಮ ರಾಶಿಯಲ್ಲಿ ಗೋಚಾರ ಮಾಡಲಿದೆ. ಈ ಸಮಯದಲ್ಲಿ ನಿಮಗೆ ಮೂಡ್ ಸ್ವಿಂಗ್ಸ್ ಆಗುವುದು, ಹೆಚ್ಚು ಆಲಸ್ಯದಿಂದ ಕೂಡಿರುತ್ತೀರಾ. ಅಕ್ಟೋಬರ್ 19ರಿಂದ ಡಿಸೆಂಬರ್ 3ರವರೆಗೂ ಗುರುಗ್ರಹ ನಿಮ್ಮ ಲಾಭಸ್ಥಾನವಾದಂತಹ ಕಟಕ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ಈ ಟೈಮಲ್ಲಿ ನಿಮಗೆ ಹೊಸ ಜಾಬ್ ಸಿಗುವುದು, ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳಾಗುತ್ತವೆ, ನಿಮಗೆ ಒಳ್ಳೆಯ ಜಾಬ್ ಆಪರ್ಚುನಿಟೀಸ್ಗಳು ಸಿಗುತ್ತದೆ. ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಆಗುವುದಕ್ಕೆ ಇದು ಬೆಸ್ಟ್ ಟೈಮ್. ನವೆಂಬರ್ 2ರಿಂದ ಡಿಸೆಂಬರ್ 24ರವರೆಗೂ ಶುಕ್ರ ಗ್ರಹ ನಿಮ್ಮ ದ್ವಿತೀಯ ಭಾವವಾದಂತಹ ತುಲಾ ರಾಶಿಯಲ್ಲಿ ಗೋಚಾರ ಮಾಡಿದಾಗ ನಿಮ್ಮನ್ನು ನೋಡಿದ ಜನರು ಅಟ್ರಾಕ್ಟ್ ಆಗುತ್ತಾರೆ. ಎಲ್ಲರನ್ನು ನಿಮ್ಮ ಕಡೆ ಆಕರ್ಷಿಸುತ್ತೀರಾ. ನಿಮ್ಮ ಪ್ರೀತಿಯು ಈ ಟೈಮಲ್ಲಿ ಸುಮಧುರವಾಗಿರುತ್ತದೆ. ಆದರೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಡಾಮಿನೇಟಿವ್ ಆಗಿರುತ್ತಾರೆ. ನೀವೇ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 19ರ ನಂತರ ಗುಡ್ ಟೈಮ್. ಯಾವುದಾದರೂ ಎಕ್ಸಾಮ್ಸ್ ಇದ್ದರೆ ಗುಡ್ ಮಾರ್ಕ್ಸನ್ನು ಸ್ಕೋರ್ ಮಾಡುತ್ತೀರಾ. ಹೆಚ್ಚು ಏಕಾಗ್ರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡುತ್ತೀರಾ. ಸೂರ್ಯ ಗ್ರಹ ನವೆಂಬರ್ 16ರಿಂದ ಡಿಸೆಂಬರ್ 16ರವರೆಗೂ ನಿಮ್ಮ ತೃತೀಯ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಈ ಟೈಮಲ್ಲಿ ಗೌರ್ನಮೆಂಟ್ ಆಫೀಸರ್ಗಳಿಗೆ ಗುಡ್ ಟೈಮ್. ನಿಮ್ಮ ಕೆಲಸ ಕಾರ್ಯಕ್ಕೆ ಸಂಬಂಧಿಸಿದ ಹಾಗೆ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ರಾಜಕೀಯ ವ್ಯಕ್ತಿಗಳಿಗೆ, ಮೆಡಿಕಲ್ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಗುಡ್ ಟೈಮ್. ಹೆಚ್ಚು ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಆನ್ಲೈನಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚು ಧನಲಾಭವಾಗುತ್ತದೆ. ರಾಹು ಗ್ರಹ ನಿಮ್ಮ 6ನೇ ಭಾವದಲ್ಲಿ, ಕೇತು ಗ್ರಹ ವ್ಯಯಭಾವದಲ್ಲಿ ಸ್ಥಿತವಾಗಿದೆ. ನೀವು ಎಷ್ಟು ಆಧ್ಯಾತ್ಮಿಕವಾಗಿರುತ್ತೀರೋ ಅಷ್ಟು ಒಳ್ಳೆಯದು. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿದರೆ ಉತ್ತಮ ಫಲಿತಾಂಶವನ್ನು ನೋಡಬಹುದು. ರಾಹು ಗ್ರಹ ನಿಮ್ಮ 6ನೇ ಭಾವದಲ್ಲಿದೆ. ರೋಗ, ಋಣ, ಶತ್ರುಗಳಿಂದ ಮುಕ್ತಿಯನ್ನು ಕೊಡುತ್ತದೆ. ಈ 3 ತಿಂಗಳ ಒಳಗೆ ಸಾಲ ಮುಕ್ತರಾಗುತ್ತೀರಾ.
ಸಾಲ ತೀರಿಸಲು ದಾರಿ ಸಿಗುತ್ತದೆ. ನಿಮ್ಮ ಇನ್ಕಮ್ ಸೋರ್ಸ್ ಚೆನ್ನಾಗಿರುತ್ತದೆ. ನೀವು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾಂಪೀಟ್ ಮಾಡಿದರೆ ನಿಮಗೆ ಜಯ ಸಿಗುತ್ತದೆ. ಇವಿಷ್ಟು ಕನ್ಯಾ ರಾಶಿಯವರ 90 ದಿನಗಳ ರಾಶಿ ಭವಿಷ್ಯವಾಗಿತ್ತು. ಕನ್ಯಾ ರಾಶಿಯವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಲಾಭ ಗಳಿಸಲು ಪ್ರತಿ ಮಂಗಳವಾರ 21 ಗರಿಕೆ ಹುಲ್ಲನ್ನು ವಿಘ್ನೇಶ್ವರನಿಗೆ ಅರ್ಪಿಸಿದರೆ ಎಲ್ಲವೂ ಶುಭವಾಗುತ್ತದೆ. ನಿಮ್ಮ ಜನ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸಲು ಅಥವಾ ಮ್ಯಾಚ್ ಮೇಕಿಂಗ್ ಮಾಡಿಸಲು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.